ಹೆಲೋ ಹೆಲೋ ಮೈಕ್ ಟೆಸ್ಟಿಂಗ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಅನಿಕಾ ಮಹಾಜನ್ ಇಸ್ ಹಿಯರ್ ಟು ಮೇಕ್ ಅನ್ ಅನೌನ್ಸ್ಮೆಂಟ್. ಬಟ್ ಅದಕ್ಕೂ ಮೊದಲು ಐ ವಾಂಟ್ ಟು ಟೆಲ್ ಯು ಆಲ್ ಸಮಥಿಂಗ್. ನಮ್ ಕ್ಲಾಸ್ಮೇಟ್ ಅವನ ಹೆಸರೇನು? ಶಂಭು ಅಂತ. ರೈಟ್, ಶಂಭು ನನ್ ವಿರುದ್ಧ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ರೆಡಿ ಆಗಿದ್ದಂತ ಹುಡುಗ. ದಿಢೀರಂತ ಪಾಪ ಏನಾಯ್ತೋ ಏನೋ ಅವ್ನ ನಾಮಿನೇಷನ್ ನ ಇವತ್ತು ವಾಪಸ್ ತಗೊಂಡಿದ್ದಾರೆ. ಕೇಳಿ ತುಂಬಾನೇ ಬೇಜಾರಾಯ್ತು. ಈಗ ನಾನೇನ್ ಮಾಡ್ಬೇಕು ಹೇಳಿ? ಮಾತಾಡಕ್ಕೆ ಸುಲಭನೇ. ಅವ್ರು ಯಾರ ಕಡೆಯವರು, ಎಲ್ಲಿಂದ ಬಂದ್ರು, ಕಾಲೇಜ್ ಸ್ಟೂಡೆಂಟ್ಸ್ಗೂ ಅವ್ರಿಗೆ ಏನ್ ಸಂಬಂಧ, ಮುಖ್ಯವಾಗಿ ಆ ಹುಡುಗನ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು, ಇದನ್ನೆಲ್ಲ ತಿಳ್ಕೊಳ್ಳದೆ ಯಾರ ಮೇಲೆ ರಿಯಾಕ್ಷನ್ ತಗೋಬೇಕು ನಾನು? ಸುಮ್ಮನೆ ಇನ್ಸ್ಟಿಟ್ಯೂಷನ್ ಪ್ರೆಸ್ಟೀಜ್ ಅಂತ ಕೂಗಾಡ್ತಾ ಇದ್ದೀರಾ? ಮಿಸ್ಟರ್ ರಿಷಿ, ಕಾಲೇಜಲ್ಲಿ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಆ ಹುಡುಗ ಹೊರಗಡೆ ಯಾವ ಗಲಾಟೆಯಲ್ಲಿ ಇನ್ವಾಲ್ವ್ ಆಗಿದ್ನೋ ನಮ್ಗೇನು ಗೊತ್ತು. ಹಾಗಂತ ಕ್ಯಾಂಪಸ್ ಅಲ್ಲಿ ಪೊಲೀಸ್ನ ದಸ್ಗಿರಿ ಸುತ್ತಿ ಹೇಳಕ್ಕಾಗತ್ತೇನೋ? ಇಲ್ಲ ತಾನೆ? ಸರ್, ಬಟ್ ದಿಸ್ ಇಸ್ ನಾಟ್ ದ ಆನ್ಸರ್ ಫಾರ್ ಮೈ ಕ್ವಶನ್ ಸರ್. ಶಂಭು ಮೇಲೆ ಅಟ್ಯಾಕ್ ಆಗಿರೋದಕ್ಕೆ ಕಾರಣ ಅವನು ಎಲೆಕ್ಷನ್ಗೆ ನಿಂತಿರೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅಂಡ್ ಇದೇ ತರ ಬೇರೆಯವ್ರಿಗೂ ಆದ್ರೆ ಏನ್ ಮಾಡ್ತೀರಾ ಸರ್? ಕರೆಕ್ಟ್. ಸೊ ಒಂದು ಕೆಲಸ ಮಾಡಿ, ನೀವೇ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದಾರೋ ಆ ಒಂದು ಲಿಸ್ಟ್ ಮಾಡ್ಕೊಂಬಂದು ನನಗೆ ಕೊಡಿ. ನೀವು ಹೇಳಿದ ಮೇಲೆ ಆಕ್ಷನ್ ತಗೋತೀನಿ, ಸರಿನಾ? ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ನೋಬಡಿ ನೀಡ್ ಟು ಟೀಚ್ ಮೀ. ಆದ್ರೂ ಯೋಚನೆ ಮಾಡಿ ನೋಡಿದ್ರೆ ಅವ್ನ್ ಒಳ್ಳೇದೇ ಮಾಡ್ದ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ವೀಕ್ ಮೈಂಡೆಡ್ ಪೀಪಲ್ ಎಲ್ಲ ಎಲೆಕ್ಷನ್ಗೆಲ್ಲ ನಿಂತ್ಕೋಬಾರ್ದು. ಇಲ್ಲಿ ಅವಮಾನ, ಸೋಲು, ಕೂಗಾಟ, ಹೊಡೆದಾಟ ಎಲ್ಲ ಇರುತ್ತೆ. ಈಗ್ಲೇ ಅವನಿಷ್ಟು ಅಪ್ಸೆಟ್ ಆಗಿದ್ದಾನೆ ಅಂದ್ರೆ ಇನ್ ಹೇಗಿದ್ರು ಎಲೆಕ್ಷನ್ ಅಲ್ಲಿ ನಾನೇ ಗೆಲ್ಲೋದು. ಅವನು ಸೋತಿದ್ದ ದುಃಖದಲ್ಲಿ ಸೂಸೈಡ್ ಗಿಯಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ? ಛೇ, ಪುಣ್ಯಕ್ಕೆ ಹಾಗೇನೂ ಆಗಿಲ್ಲ. ಏನಪ್ಪ ಶಂಭು, ಅಯ್ಯೋ ಓಕೆನಾ? ಓಕೆ ಫೈನ್. ಈಗ ವಿಷಯಕ್ಕೆ ಬರೋಣ. ನನಗೆ ಕಾಂಪಿಟಿಷನ್ ಅಂದ್ರೆ ಇಷ್ಟ. ಅದಕ್ಕೂ ಮುಖ್ಯವಾಗಿ ಗೆಲ್ಲೋದು ಅಂದ್ರೆ ತುಂಬಾನೇ ಇಷ್ಟ. ಯಾವತ್ತು ನಾನು ಅನ್ಕೊಂಡಿದ್ದೆಲ್ಲ ಕಷ್ಟಪಟ್ಟು ಪಡ್ಕೊಂಡವಳು ಅಲ್ವೇ ಅಲ್ಲ. ಇಟ್ಸ್ ಆಲ್ವೇಸ್ ಈಸಿ ಫಾರ್ ಮೀ. ಯಾವಾಗ್ಲೂ ಗೆದ್ದು ಬೋರ್ ಆದ್ರೂ ದಿಸ್ ನೋ ಅದರ್ ಆಪ್ಷನ್, ನಾನೇ ಗೆಲ್ಬೇಕು. ಈಗ್ಲೂ ಅದೇ ನಡೀತಿದೆ. ನನ್ನ ಆಪೋಸಿಟ್ ಆಗಿ ನಾಮಿನೇಷನ್ ನ ಫೈಲ್ ಮಾಡಿದಂತ ಒಬ್ಬನೇ ಒಬ್ಬ ಹುಡುಗ ವಿಡ್ರಾ ಮಾಡ್ಕೊಂಡ್ಬಿಟ್ಟ. ಸೊ ಡೌಟೇ ಇಲ್ಲ, ಈ ಸಾರಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ. ಹಾ, ಅದಕ್ಕೇನೋ ಹೇಳ್ತಾರಲ್ಲ, ಅವಿರೋಧ ಗೆಲುವು ಆರ್ ಸಮಥಿಂಗ್. ಇಂಥ ಎಲೆಕ್ಷನ್ ನೀವೆಲ್ಲೂ ನೋಡೇ ಇರಲ್ಲ. ತಮಾಷೆ ಏನಂದ್ರೆ ನಿಮ್ಗೆ ಆಪ್ಷನ್ನೇ ಇಲ್ಲ. ವೋಟ್ ಮಾಡ್ಬೇಕು ಅಂದ್ರೂ ಒಂದು ಅನಿಕಾ ಮಹಾಜನ್ಗೆ ವೋಟ್ ಮಾಡ್ಬೇಕು, ಇಲ್ಲ ಅನಿಕಾ ಮಹಾಜನ್ಗೆ ವೋಟ್ ಮಾಡ್ಬೇಕು. ಸೊ now I'm making an announcement. ಅನಿಕಾ ಮಹಾಜನ್ ಆದ ನಾನು
ಕಾಲೇಜಿನ ಈ ವರ್ಷದ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಈಗಾಗಲೇ ಗೆದ್ದಾಗಿದೆ. ಅಂಡ್ ಯಾವುದೇ ಕಾಂಪಿಟೇಷನ್ ಇಲ್ಲದೆ ಅವಿರೋಧ ಗೆಲುವು ಗಳಿಸಿ ಈ ಕಾಲೇಜಿನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಸ್ಪರ್ಧೆ ಇಲ್ದೆ ಗೆಲ್ಲೋದ್ ಯಾದುವೆ ಗೆಲ್ವೆ ಅಲ್ಲ. ಅದ್ರಾಗೂ ಎಲೆಕ್ಷನ್ ಅಂದ್ಮ್ಯಾಕೆ ಸ್ಪರ್ಧೆ ಇರ್ಲೇಬೇಕು. ಗೆಲ್ವು ಅನ್ನೋದು ಅಷ್ಟ್ ಸುಲಭವಾಗಿ ಸಿಗಕ್ಕಿಲ್ಲ. ಅದಕ್ಕೆ ಕಷ್ಟ ಬೀಳ್ಬೇಕು, ಬೆವ್ರು ಸುರಿಸ್ಬೇಕು, ಎದ್ರಾಳಿ ಯಾರು ಅಂತ ತಿಳ್ಕೊಂಡು ಅವ್ರಿಗಿಂತ ನಿಪುಣರಾಗಿರ್ಬೇಕು. ಇದ್ಯಾವ್ದು ಇಲ್ದೆ ಸುಲಭವಾಗಿ ಸಿಗೋದು ಗೆಲ್ವೆ ಅಲ್ಲ. ನನ್ನ ಹೆಸರು ಕಮ್ಲಿ, ಫಸ್ಟ್ ಇಯರ್ BSc. ನೌ ಐ ಆಮ್ ಮೇಕಿಂಗ್ ಅನ್ ಅನೌನ್ಸ್ಮೆಂಟ್. ಕಮ್ಲಿ ಆದ ನಾನು ನನ್ ಗೆಳೆಯ ಶಂಭು ಪರವಾಗಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಪೊಸಿಷನ್ಗೆ ಅನಿಕಾ ವಿರುದ್ಧ ಎಲೆಕ್ಷನ್ ನಿಲ್ತೀವ್ನಿ. ಗೆದ್ದು ಗೆದ್ದು ಪಾಪ ಬೋರ್ ಆಗಿರೋ ಅನಿಕಂಗೆ ಈ ಸಲ ವಸಿ ಬೋರ್ ಆಗ್ದಿರಂಗ್ ನೋಡ್ಕೊಳಮ್ಮ. ತಕಾನಿಕ ಚಂದ್ರು, ಬನ್ನಿ ಅಮ್ಮ. ನೀವ್ಯಾಕೆ ಬರಕ್ ಹೋದ್ರಿ ಅಮ್ಮ? ಕರೆದಿದ್ರೆ ನಾನೇ ಬರ್ತಾ ಇದ್ನಲ್ಲ. ಇಲ್ಲಪ್ಪ, ನೀನ್ ರೆಸಾರ್ಟ್ ಕೆಲ್ಸದ ಮೇಲೆ ಹಳ್ಳಿಗೆ ಹೋಗಿದ್ಯಲ್ಲ, ಬಂದು ಸುಸ್ತಾಗಿರ್ತೀಯೋ ಏನೋ ಅಂತ ನಾನೇ ಬಂದೆ. ಇಲ್ಲಮ್ಮ, ಹೇಳಿ ಅಮ್ಮ. ಯಾಕೆ ಚಂದ್ರು ಸೊಪ್ಗಿದ್ಯಾ? ಹೋಗಿದ್ ಕೆಲ್ಸ ಸರಿ ಹೋಗ್ಲಿಲ್ವಾ? ಏನಾದ್ರೂ ತೊಂದ್ರೆ ಆಯ್ತಾ? ಅಮ್ಮ, ಅದು ಏನಾಯ್ತು ಚಂದ್ರು? ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ. ಹೇಳೋ ಬೇಡ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಮ್ಮ. ಏನಾದ್ರೂ ಬಿಸ್ನೆಸ್ ಪ್ರಾಬ್ಲಮ್ಮಾ? ಅಲ್ಲ ಅಮ್ಮ, ಮಾರಾಪುರದಲ್ಲಿ ಬಿಸ್ನೆಸ್ ವಿಷಯವಾಗಿ ಒಂದ್ ಮನೆಗೆ ಹೋದೆ. ಅಲ್ಲಿ ಗೌರಿ ಅಪ್ಪನ ಫೋಟೋ ನೋಡಿದೆ. ಏನು, ಸೀತಾರಾಮಯ್ಯ ಅವ್ರ ಫೋಟೋನಾ? ಎಲ್ಲಿ ನೋಡ್ದೆ? ಯಾರ ಮನೇಲಿ? ಗೌರಿ ನಮ್ ಕೂಸಿನ ಬಗ್ಗೆ ಏನಾದ್ರೂ ತಿಳಿತಾ? ಅವ್ರೆಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತೇನಪ್ಪ? ಇಲ್ಲ ಅಮ್ಮ, ನಾನು ವಿಚಾರಿಸ್ದೆ. ಆದ್ರೆ ಅವರು ಮಾವನ್ ಮನೇಲಿ ಬಾಡಿಗೆಗಿರೋರು. ಹಾಗಾದ್ರೆ ಸೀತಾರಾಮಯ್ಯನವರು ಎಲ್ಲಿದ್ದಾರೆ ಅಂತ ಕೇಳಬೇಕಾಗಿತ್ತು, ಅವ್ರ ಬಗ್ಗೆ ವಿಚಾರಿಸಬೇಕಾಗಿತ್ತು ಚಂದ್ರು. ಅಮ್ಮ, ಅದು ಮಾವನವರು ಏನಿಲ್ಲ ಅಮ್ಮ. ಅವರು ಇತ್ತೀಚೆಗೆ ತೀರ್ಕೊಂಡ್ರಂತೆ. ತೀರ್ಕೊಂಡ್ರಂತ?
ಮನುಷ್ಯ. ಹೋದ್ಮೇಲೂ ಅವ್ರು ನಮಗ್ ಸುಳು ಕೊಟ್ಟು ಹೋಗಿದ್ದಾರೆ ನೋಡು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನೀನ್ ಯೋಚನೆ ಮಾಡ್ಬೇಡ ಚಂದ್ರು. ನಾನು ಗುರುಗಳ ಹತ್ರ ಮಾತಾಡಿ ಗೌರಿ ಮತ್ತೆ ನಮ್ಮ ಮೊಮ್ಮಗಳ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ ಅವ್ರು ನಮಗ್ ಸಿಕ್ಕೇ ಸಿಗ್ತಾರೆ ಚಂದ್ರು. ಸಿಗ್ತಾರಲ್ವಮ್ಮ? ಖಂಡಿತ ಸಿಗ್ತಾರಪ್ಪ, ಸಿಗ್ತಾರೆ. ಕಮ್ಲಿ, ನಿನ್ನ ಹತ್ರ ಮಾತಾಡ್ಬೇಕು. ಯಾಕೆ ಸುಷ್ಮಾ, ಏನಾಯ್ತು? ಅದು ಕಮ್ಲಿ, ನೀನ್ ಯಾಕೆ ಈ ನಿರ್ಧಾರ ತಗೊಂಡೆ? ಇದೆಲ್ಲ ಯಾಕೆ ಬೇಕಾಗಿತ್ತು ಕಮ್ಲಿ? ಎಲೆಕ್ಷನ್ ಎಲ್ಲ ನಮ್ಮಂತವ್ರಿಗಲ್ಲ. ನಿನ್ನೆಯಿಂದ ಇಡೀ ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ನಿಂದೆ ಮಾತು. ನೀನ್ ಫ್ರೆಂಡಾಗಿ ಹೇಳ್ತಿದ್ದೀನಿ, ನಾಮಿನೇಷನ್ ಫೈಲ್ ಮಾಡ್ಬೇಡ, ಬಿಟ್ಬಿಡು ಕಮ್ಲಿ. ಇಲ್ಲ ಸುಷ್ಮಾ, ಯಾರೇನೇ ಅಂದ್ರೂ ನಂಗೆ ಚಿಂತೆ ಇಲ್ಲ. ನಾನು ನಿರ್ಧಾರ ಮಾಡಾಗೈತೆ. ಸಂಬುಗ್ ಹಿಂಗಾದ್ಮ್ಯಾಕೇನೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದು. ಎಲ್ರೂ ಯಾರೋ ಒಬ್ರು ಬಂದು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಕನ್ಸು ಕಟ್ಕೊಂಡೇ ಇದ್ರೆ ಮಾಡೋದಾದ್ರೂ ಯಾರು? ನನ್ನ ತೀರ್ಮಾನದ ಮ್ಯಾಕೆ ನನಗೆ ನಂಬಿಕೆ ಐತೆ ಸುಷ್ಮಾ. ನಿಂಗೆ ಬಾ. ಏ ಕಮ್ಲಿ, ನಿನಗೆ ನಾನು ಯಾರಂತ ಗೊತ್ತಿಲ್ಲ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಎಲೆಕ್ಷನ್ಗೆ ನಿಂತ್ಕೋಬೇಡ, ಇದನ್ನ ನಿಲ್ಗೆ ನಿಲ್ಲಿಸ್ಬಿಡು. ಡಿಯರ್ ಸ್ಟೂಡೆಂಟ್ಸ್, ಜಾನ್ ಗ್ರೀನ್ ಇವ್ರು ಬರೆದಿರುವಂತ 6 ಮೇಜರ್ ನಾವೆಲ್ಸ್ಗಳಲ್ಲಿ ಇಟ್ಸ್ ಆಲ್ವೇಸ್ ಪ್ರೈಡ್ ಅಂಡ್ ಪ್ರಿಜುಡೈಸ್ ದಟ್ ಸೌಂಡ್ಸ್ ಯುನೀಕ್ ಅಂಡ್ ಮೋರ್ ಕಂಟೆಂಪ್ರರಿ ಅಂತ ನನಗನ್ಸುತ್ತೆ. ಕಮ್ಲಿ, ನೀನ್ ಎಲೆಕ್ಷನ್ ಆಗಿ ನಿಲ್ಲೋದು ಯಾರಿಗೂ ಇಷ್ಟ ಇಲ್ಲ ಅನ್ಸ್ತೈತೆ. ಅದಕ್ಕೆ ಎಲ್ರು ಬ್ಯಾಡ ಬ್ಯಾಡ ಅಂತಿದ್ದಾರೆ. ಆದ್ರೆ ನೀನ್ ಮಾತ್ರ ಯಾರ ಮಾತ್ರ ಕೇಳ್ಬೇಡ. ಈಗ್ಲೇ ಹೇಳಿವ್ನಿ, ನಾನ್ ನಿನ್ ಜೊತೆಗೆ ಇರ್ತೀನಿ. ನಾಳೆನೇ ಹೋಗಿ ನಾಮಿನೇಷನ್ ಮಾಡುಮ್ಮ, ಓಕೆನಾ? ಹೇಳು, ಓಕೆನಾ? ಸುಮ್ಕಿರು ನಿಂಗೆ, ಮಾತಾಡ್ಬೇಡ, ಋಷಿ ಸರ್ ಬೈತಾರೆ. ನಿಂಗೆ ಡೋಂಟ್ ಸ್ಪೀಕ್ ಇನ್ ದ ಕ್ಲಾಸ್. ನನಗೆ ಈ ನಾವೆಲ್ ಅಲ್ಲಿ ಇಷ್ಟವಾದ ಲೈನ್ಸು ತುಂಬಾ ಇದೆ. ಆದ್ರೆ ಅದರಲ್ಲಿ ಮುಖ್ಯವಾದ್ದು ಮೈ ಗುಡ್ ಒಪಿನಿಯನ್ ಒನ್ಸ್ ಲಾಸ್ಟ್ ಈಸ್ ಲಾಸ್ಟ್ ಫಾರ್ ಎವರ್. ಹಾಗಂದ್ರೆ ನನ್ನ ಒಳ್ಳೆ ಅಭಿಪ್ರಾಯಗಳು ಒಮ್ಮೆ ಕಳೀತಂದ್ರೆ ಇನ್ಯಾವತ್ತಿಗೂ ಕಳೆದ ಹಾಗೆ. ಓಕೆ, ಈಗ ನಿಮ್ಮ ಫೇವರೇಟ್ ನಾವೆಲ್ ಬಗ್ಗೆ ಹೇಳಿ. ಯಾರು ಹೇಳ್ತೀರಾ? ಹಾ, ರಚನಾ, ಯು ಟೆಲ್ ಮಿ. ನನಗೆ ದ ಫಾಲ್ಟ್ ಇನ್ ಅವರ್ ಸ್ಟಾರ್ಸ್ ತುಂಬಾ ಇಷ್ಟ ಆಯ್ತು ಸರ್. ಯಾಕಿಷ್ಟ? ಯಾಕಂದ್ರೆ ಅದರಲ್ಲಿರೋ ಪ್ರೀತಿ, ಅವ್ರ ಕೊನೆ ದಿನಗಳು ಗೊತ್ತಾದ್ಮೇಲೆ ಇಬ್ರಿಗೂ ಪ್ರೀತಿ ಆಗತ್ತೆ. ಸಾಯ್ತಾರೆ ಅಂತ ಗೊತ್ತಿದ್ರು ಒಬ್ರನ್ನೊಬ್ರು ಪ್ರೀತಿಸೋದಿದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ಸರ್. ಸೆಟ್. ನೆಕ್ಸ್ಟ್, ತೇಜಸ್, ಯು ಟೆಲ್ ಮಿ. ಅಯ್ಯೋ ಸರ್, ನಾವೆಲ್ಸ್ ಓದಿದ್ರೆ ಅಲ್ವಾ ಹೇಳೋಕ್ಕೆ. ನಾನು ಓದಿರೋದು ಈ ಕಟಿಂಗ್ ಶಾಪಲ್ಲಿರೋ ನ್ಯೂಸ್ ಪೇಪರ್ಸ್ ಅಷ್ಟೇ. ಸಿಟ್ ಡೌನ್. ಸರ್, ನಾನು ಓಕೆ, ಡನ್. ಇವತ್ತು ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಕ್ಲಾಸ್ನ ಬೇಗ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಕ್ಲಾಸಿಗೆ ಬರಬೇಕಾದ್ರೆ ಸ್ವಲ್ಪನಾದರೂ ಜಾನ್ ಗ್ರೀನ್ ಬರೆದಿರೋಂಥ ನಾವೆಲ್ನ ಓದ್ಕೊಂಡು ಬನ್ನಿ. ಹ್ಯಾವ್ ಅ ಗ್ರೇಟ್ ಡೇ. Dear student, look at the leaves very carefully. They are sharp. Can anyone tell me the class of the
plant? Anyone? ನೆನೆ ಸಂಬೂನ ಹಾಸ್ಟೆಲ್ನಾಗ ಬಿಟ್ಟೋಗುವಾಗ್ಲೂ ರಿಷಿ ಸರ್ ನಂತವ ಸರಿಯಾಗಿ ಮಾತಾಡ್ನಿಲ್ಲ. ಇವತ್ತು ಕ್ಲಾಸ್ನಾಗೂ ಹಿಂಗೆ ಮಾಡಿದ್ರು. ಯಾಕೆ ನಾನು ಕೈ ಎತ್ತಿದ್ರೂ ಬೇಕು ಅಂತ ನನ್ನ ನೋಡ್ದಂಗೆ ನಾಟಕ ಮಾಡಿದ್ರು. ಏನನ ಕಾರಣ ಇರ್ಬೋದಾ? ಅಥವಾ ನಾನೇ ಸ್ಯಾನೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕತೀವ್ನಾ? ಹ್ಞೂ, ನಾನೇ. ಸಣ್ಣ ಸ್ಯಾನು ಕೆತ್ಕಿ ದೊಡ್ಡದು ಮಾಡೋದು ನನ್ನ ಅಭ್ಯಾಸ ಅಲ್ವಾ? ಸುಮ್ಕೆ ಏನೇನೋ ಯೋಚನೆ. ಎಲ್ಲ ಬಿಟ್ಟು ಪಾಠ ಗಮನಿಸ್ಬೇಕು. Yes, you. Do you know to which family the plant belongs to? ಇಲ್ಲ ಸರ್. Then why did you stand? Sit down. ಏನಮ್ಮಿ ಉತ್ತರ ಗೊತ್ತಿಲ್ದೇನೆ ನಿಂತ್ಕೊಂಡ್ಬಿಟ್ಟ? ಉತ್ತರ ತಿಳ್ಕೊಳಕ್ ನಿಂತೆ. ಕಮ್ಲಿ, ನೀ ಏನು ಯೋಚನೆ ಮಾಡ್ಬೇಡ. ನಮ್ ಜನರ ಕೈಲಿ ಹೆಂಗ್ ಓಟ್ ಹಾಕ್ಸ್ಬೇಕು ಅಂತ ನಂಗ್ ಸಣ್ಣದಾಗ್ ಗೊತ್ತೈತೆ. ಏನೂ ಇಲ್ಲ, ನಮ್ ಕೆಂಪಣ್ಣನ್ ಕೈಲಿ ಕಡ್ಲೆಕಾಯಿ ಹುರಿದ್ ತಂದ್ ಕೊಟ್ರೆ ಎಲ್ಲಾರು ಓಟ್ ಹಾಕೇ ಹಾಕ್ತಾರೆ. ಅದ್ಯಾ ಕಮ್ಲಿ ಹಂಗ್ ನೋಡ್ತಾ ಇದ್ಯಾ? ಓ, ಗೆದ್ಮ್ಯಾಕ್ ಎಲ್ರಿಗೂ ಹೆಂಗ್ ಪಾರ್ಟಿ ಕೊಡೋದು ಅಂತನಾ? ಅದಕ್ಕೇನೋ ಪೋಲಿಂಗ್ ಆದ್ಮ್ಯಾಕೆ ಊರ್ ಜಾತ್ರೆಯಿಂದ ಬೆಂಡು ಬತಾಸ್ ತರಿಸಿ ಎಲ್ರಿಗೂ ಹಂಚ್ಬಿಡಮ್ಮ. ಏನಂತ್ಯ? ಏ ಕಮ್ಲಿ, ಏ ಕಮ್ಲಿ, ಹೊಸೀರು ನಿಂಗೆ ಬತ್ತೀನಿ. ಎಲ್ಲಿಗೆ? ಟೀಚರ್ಸ್ ತಾವು ಓಟ್ ಕೇಳಕ್ ಹೋಯ್ತಿದ್ಯಾ? ರಿಷಿ ಸರ್, ಸಾರಿ. ಏನ್ ನಿಂಗೆ ಸ್ಟಾಫ್ ರೂಮ್ ಹತ್ರ ಏನಾದ್ರೂ ಡೌಟಾ? ಇಲ್ಲ ಸರ್. ಓಕೆ, ಊಟ? ಫೈನ್. ಏ ಕಮ್ಲಿ, ಕಮ್ಲಿ, ರಿಷಿ ಸರ್ ಯಾಕೆ ಡೌಟಾ ಊಟ ಅಂತೆಲ್ಲ ಪ್ರಾಸವಾಗಿ ಮಾತಾಡ್ಬಿಟ್ಟು ಹೋಯ್ತವ್ರೆ? ಪಿಂಕಿ, ನಾನು ಅನ್ಕೊಂಡಿದ್ದು ಸರಿ ಕಣೆ. ನಿಂಗಿ ನಿಂಗಿ ಎಲ್ಲೋದ್ಲಿವಳು? ಸರ್, ನಿಮ್ ತವ ಹಸಿ ಮಾತಾಡ್ಬೇಕು. ಯಾಕೋ ಏನೋ ಸರಿ ಬತ್ತಿಲ್ಲ ಸರ್. ಇದು ನನ್ನ ಭ್ರಮೆನಾ ಅಥವಾ ದಿಟ್ವಾಲು ನನ್ನಿಂದ ತೆಪ್ಪಾಗಾಯ್ತೋ ಗೊತ್ತಾಯ್ತಿಲ್ಲ. ನೆನ್ನೆ ಗಂಟ ನೀವು ಸರಿಯಾಗೇ ಋಷಿ, ನಾನು ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ವಾ ನೀನು? ನಿನ್ನ ಸ್ವಲ್ಪ ಬುದ್ಧಿ ಇರೋ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಮ್ಮಮ್ಮ ಹೇಳೋ ಹಾಗೆ ನೀನ್ ಹಳ್ಳಿ ಗುಗ್ಗುನೇ ಬಿಡು. ಅಲ್ಲ, ಬೆಳಿಗ್ಗೆಯಿಂದ ಋಷಿ ನಿನ್ನ ಮಾತಾಡ್ಸ್ತಾ ಇಲ್ಲ.
ನಿನ್ನ ಅವಾಯ್ಡ್ ಮಾಡಿ ಹೋಗ್ತಿದ್ದಾನೆ ಅಂದ್ರೆ ಏನ್ ಅರ್ಥ? ನಿನ್ ಮುಖ ನೋಡಕ್ಕೂ ಅವನ್ಗಿಷ್ಟ ಇಲ್ಲ ಅಂತ ಅರ್ಥ. ಇನ್ಮೇಲಾದ್ರೂ ರಿಷಿನ ಇರಿಟೇಟ್ ಮಾಡ್ದೆ ಅವನಿಂದ ದೂರ ಇರೋ. ಅವನ ಹಿಂದೆ ಬಿದ್ದು ಮರ್ಯಾದೆ ಕಳ್ಕೋಬೇಡ.